ಆರ್ಎಸ್ಎಸ್ನವರು ಯಾರೂ ಕೂಡ ದ್ವೇಷ ಭಕ್ತರು ಅಲ್ಲ. ಇವರೆಲ್ಲರೂ ದ್ವೇಷದ ಭಕ್ತರು. ಕಪ್ಪು ಹಣ ಇರೋದೇ ಆರ್ಎಸ್ಎಸ್ನಲ್ಲಿ. ಆರ್ಎಸ್ಎಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ. ವಿಜಯದಶಮಿಗೆ ಕವರ್ನಲ್ಲಿ ಆರ್ಎಸ್ಎಸ್ಗೆ ಹಣ ಕೊಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ. ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ದೇಶಭಕ್ತಿ ಅಂದ್ರೆ ಏನಂತ ಹೇಳಿ, ದೇಶಭಕ್ತಿ ಅಂತ ಅದಕ್ಕೆ ಹೇಳಿದ್ದು ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಕ್ಕಂಥದ್ದು. ದೇಶಭಕ್ತಿ ಅಂದ್ರೆ ಅಶೋಕ ಸ್ತಂಭಕ್ಕೆ ಗೌರವ ಕೊಡ್ತಕ್ಕಂಥದ್ದು. ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು. ಈ ದೇಶದ ರಾಷ್ಟ್ರ ಗೀತೆಗೆ ಗೌರವ ಕೊಡ್ತಕ್ಕಂಥದ್ದು. ಈ ಮೂರಕ್ಕೂ ಸಹ ಗೌರವ ಕೊಡೋದಿಲ್ಲ. 52 ವರ್ಷಗಳ ಕಾಲ ಇವರು ತ್ರಿವರ್ಣ ಧ್ವಜವನ್ನು ಆರಿಸೇ ಇಲ್ಲ ಅಂದ್ರೆ ಅದು ದೇಶಭಕ್ತರು ಅಂತ ಹೇಳಲಿಕ್ಕಾಗತ್ತಾ? ಇವರು ದ್ವೇಷ ಭಕ್ತರು. ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಇಡಲಿಕ್ಕೆ ಬಹಳ ಸುಲಭ. ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಹಿಡಿದಿದ್ದಾರೆ ವಿನಃ ಇನ್ನು ಯಾವುದೇ ರೀತಿಯ ದೇಶಭಕ್ತಿ ತೋರಿಸಿಲ್ಲ. ಇವರು ಧರ್ಮಾಧಾರಿತ ರಾಜಕಾರಣ ಮಾಡಿಕೊಂಡು, ಯಾಕಂದ್ರೆ ನೇರವಾಗಿ ಬಂದಿದ್ರೆ ಇವರು ಅಧಿಕಾರಕ್ಕೆ ಬರ್ತಾ ಇಲ್ಲ, ಅದಕ್ಕೆ ಪರೋಕ್ಷವಾಗಿ ಆರ್ಎಸ್ಎಸ್ ಮೂಲಕ ಅಧಿಕಾರವನ್ನು ಹಿಡಿದಿದ್ದಾರೆ. ಆ ಹಣ, ಅವ್ರದ್ದು ಹಣದ ಕಲೆಕ್ಷನ್ ಹೆಂಗೆ ಅಂದ್ರೆ ಇದಾಗತ್ತೆ ನೋಡಿ, ವಿಜಯದಶಮಿ ಆಗ ಗುರು ಪೂಜೆ, ಗುರು ದಕ್ಷಿಣೆ ಅಂತ ಹೇಳಿ ಎಲ್ಲರೂ ಕವರಲ್ಲಿ ಹಾಕೊಡೋದು. ಅದರಲ್ಲಿ ಕೊಟ್ಟವನಿಗೆ ಮತ್ತೆ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ. 100 ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಲೆಕ್ಕ ಯಾರಿಗಾದ್ರೂ ಕೊಟ್ಟಿದಾರ? ಬ್ಲ್ಯಾಕ್ ಮನಿ ಇರೋದಲ್ಲೇ. ಅದನ್ನ ಯಾವತ್ತಾದ್ರೂ ಇಡಿ, ಐಟಿ, ಸಿಬಿಐ ರೇಡ್ ಮಾಡಿದ್ಯಾ? ಈ ಹಣ ಯಾರಿಗೋಸ್ಕರ ಉಪಯೋಗ ಆಗ್ತಾ ಇದೆ? ಅವ್ರ ಸಂಘಟನೆ ಜಂಡಲ್ ವಾಲಲ್ಲಿ ನೋಡಿ, 700 ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಈ ಹಣ ಎಲ್ಲ ಎಲ್ಲಿಂದ ಬಂತು? ಆದ್ರಿಂದ ಇವ್ರು ಮಾಡ್ತಕ್ಕಂಥ ಕೆಲಸ ನೋಡಿದಾಗ ಇವರು, ನಾನು ಹೇಳಬೇಕಾದ್ರೆ ಒಂದೇ ವರ್ಡ್, ಕಾನೂನು ಬಾಹಿರವಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ದೇಶಭಕ್ತಿ ಅಂದ್ರೆ ಏನಂತ ಹೇಳಿ, ದೇಶಭಕ್ತಿ ಅಂತ ಆರ್ಎಸ್ಎಸ್ನವರು ಯಾರೂ ಕೂಡ ದ್ವೇಷ ಭಕ್ತರು ಅಲ್ಲ. ಇವರೆಲ್ಲರೂ ದ್ವೇಷದ ಭಕ್ತರು. ಕಪ್ಪು ಹಣ ಇರೋದೇ ಆರ್ಎಸ್ಎಸ್ನಲ್ಲಿ. ಆರ್ಎಸ್ಎಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ. ವಿಜಯದಶಮಿಗೆ ಕವರ್ನಲ್ಲಿ ಆರ್ಎಸ್ಎಸ್ಗೆ ಹಣ ಕೊಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ. ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ದೇಶಭಕ್ತಿ ಅಂದ್ರೆ ಏನಂತ ಹೇಳಿ, ದೇಶಭಕ್ತಿ ಅಂತ ಅದಕ್ಕೆ ಹೇಳಿದ್ದು ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಕ್ಕಂಥದ್ದು. ದೇಶಭಕ್ತಿ ಅಂದ್ರೆ ಅಶೋಕ ಸ್ತಂಭಕ್ಕೆ ಗೌರವ ಕೊಡ್ತಕ್ಕಂಥದ್ದು. ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು. ಈ ದೇಶದ ರಾಷ್ಟ್ರ ಗೀತೆಗೆ ಗೌರವ ಕೊಡ್ತಕ್ಕಂಥದ್ದು. ಈ ಮೂರಕ್ಕೂ ಸಹ ಗೌರವ ಕೊಡೋದಿಲ್ಲ. 52 ವರ್ಷಗಳ ಕಾಲ ಇವರು ತ್ರಿವರ್ಣ ಧ್ವಜವನ್ನು ಆರಿಸೇ ಇಲ್ಲ ಅಂದ್ರೆ ಅದು ದೇಶಭಕ್ತರು ಅಂತ ಹೇಳಲಿಕ್ಕಾಗತ್ತಾ? ಇವರು ದ್ವೇಷ ಭಕ್ತರು. ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಇಡಲಿಕ್ಕೆ ಬಹಳ ಸುಲಭ. ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಹಿಡಿದಿದ್ದಾರೆ ವಿನಃ ಇನ್ನು ಯಾವುದೇ ರೀತಿಯ ದೇಶಭಕ್ತಿ ತೋರಿಸಿಲ್ಲ. ಇವರು ಧರ್ಮಾಧಾರಿತ ರಾಜಕಾರಣ ಮಾಡಿಕೊಂಡು, ಯಾಕಂದ್ರೆ ನೇರವಾಗಿ ಬಂದಿದ್ರೆ ಇವರು ಅಧಿಕಾರಕ್ಕೆ ಬರ್ತಾ ಇಲ್ಲ, ಅದಕ್ಕೆ ಪರೋಕ್ಷವಾಗಿ ಆರ್ಎಸ್ಎಸ್ ಮೂಲಕ ಅಧಿಕಾರವನ್ನು ಹಿಡಿದಿದ್ದಾರೆ. ಆ ಹಣ, ಅವ್ರದ್ದು ಹಣದ ಕಲೆಕ್ಷನ್ ಹೆಂಗೆ ಅಂದ್ರೆ ಇದಾಗತ್ತೆ ನೋಡಿ, ವಿಜಯದಶಮಿ ಆಗ ಗುರು ಪೂಜೆ, ಗುರು ದಕ್ಷಿಣೆ ಅಂತ ಹೇಳಿ ಎಲ್ಲರೂ ಕವರಲ್ಲಿ ಹಾಕೊಡೋದು. ಅದರಲ್ಲಿ ಕೊಟ್ಟವನಿಗೆ ಮತ್ತೆ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ. 100 ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಲೆಕ್ಕ ಯಾರಿಗಾದ್ರೂ ಕೊಟ್ಟಿದಾರ? ಬ್ಲ್ಯಾಕ್ ಮನಿ ಇರೋದಲ್ಲೇ. ಅದನ್ನ ಯಾವತ್ತಾದ್ರೂ ಇಡಿ, ಐಟಿ, ಸಿಬಿಐ ರೇಡ್ ಮಾಡಿದ್ಯಾ? ಈ ಹಣ ಯಾರಿಗೋಸ್ಕರ ಉಪಯೋಗ ಆಗ್ತಾ ಇದೆ? ಅವ್ರ ಸಂಘಟನೆ ಜಂಡಲ್ ವಾಲಲ್ಲಿ ನೋಡಿ, 700 ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಈ ಹಣ ಎಲ್ಲ ಎಲ್ಲಿಂದ ಬಂತು? ಆದ್ರಿಂದ ಇವ್ರು ಮಾಡ್ತಕ್ಕಂಥ ಕೆಲಸ ನೋಡಿದಾಗ ಇವರು, ನಾನು ಹೇಳಬೇಕಾದ್ರೆ ಒಂದೇ ವರ್ಡ್, ಕಾನೂನು ಬಾಹಿರವಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ದೇಶಭಕ್ತಿ ಅಂದ್ರೆ ಏನಂತ ಹೇಳಿ, ದೇಶಭಕ್ತಿ ಅಂತ ಆರ್ಎಸ್ಎಸ್ನವರು ಯಾರೂ ಕೂಡ ದ್ವೇಷ ಭಕ್ತರು ಅಲ್ಲ. ಇವರೆಲ್ಲರೂ ದ್ವೇಷದ ಭಕ್ತರು. ಕಪ್ಪು ಹಣ ಇರೋದೇ ಆರ್ಎಸ್ಎಸ್ನಲ್ಲಿ. ಆರ್ಎಸ್ಎಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ. ವಿಜಯದಶಮಿಗೆ ಕವರ್ನಲ್ಲಿ ಆರ್ಎಸ್ಎಸ್ಗೆ ಹಣ ಕೊಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ. ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ದೇಶಭಕ್ತಿ ಅಂದ್ರೆ ಏನಂತ ಹೇಳಿ, ದೇಶಭಕ್ತಿ ಅಂತ ಅದಕ್ಕೆ ಹೇಳಿದ್ದು ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಕ್ಕಂಥದ್ದು. ದೇಶಭಕ್ತಿ ಅಂದ್ರೆ ಅಶೋಕ ಸ್ತಂಭಕ್ಕೆ ಗೌರವ ಕೊಡ್ತಕ್ಕಂಥದ್ದು. ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು. ಈ ದೇಶದ ರಾಷ್ಟ್ರ ಗೀತೆಗೆ ಗೌರವ ಕೊಡ್ತಕ್ಕಂಥದ್ದು. ಈ ಮೂರಕ್ಕೂ ಸಹ ಗೌರವ ಕೊಡೋದಿಲ್ಲ. 52 ವರ್ಷಗಳ ಕಾಲ ಇವರು ತ್ರಿವರ್ಣ ಧ್ವಜವನ್ನು ಆರಿಸೇ ಇಲ್ಲ ಅಂದ್ರೆ ಅದು ದೇಶಭಕ್ತರು ಅಂತ ಹೇಳಲಿಕ್ಕಾಗತ್ತಾ? ಇವರು ದ್ವೇಷ ಭಕ್ತರು. ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಇಡಲಿಕ್ಕೆ ಬಹಳ ಸುಲಭ. ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಹಿಡಿದಿದ್ದಾರೆ ವಿನಃ ಇನ್ನು ಯಾವುದೇ ರೀತಿಯ ದೇಶಭಕ್ತಿ ತೋರಿಸಿಲ್ಲ.
ಇವರು ಧರ್ಮಾಧಾರಿತ ರಾಜಕಾರಣ ಮಾಡಿಕೊಂಡು, ಯಾಕಂದ್ರೆ ನೇರವಾಗಿ ಬಂದಿದ್ರೆ ಇವರು ಅಧಿಕಾರಕ್ಕೆ ಬರ್ತಾ ಇಲ್ಲ, ಅದಕ್ಕೆ ಪರೋಕ್ಷವಾಗಿ RSS ಮೂಲಕ ಅಧಿಕಾರವನ್ನ ಹಿಡಿದಿದ್ದಾರೆ ಇವರು. ಆ ಹಣ, ಅವ್ರದ್ದು ಹಣದ ಕಲೆಕ್ಷನ್ ಹೆಂಗೆ ಅಂದ್ರೆ ಇದಾಗತ್ತೆ ನೋಡಿ, ವಿಜಯದಶಮಿ ಆಗ ಗುರು ಪೂಜೆ, ಗುರು ದಕ್ಷಿಣೆ ಅಂತ ಹೇಳಿ ಎಲ್ಲರೂ ಕವರ್ ಅಲ್ಲಿ ಹಾಕೊಡೋದು. ಅದರಲ್ಲಿ ಕೊಟ್ಟವನಿಗೆ ಮತ್ತೆ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ. 100 ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಲೆಕ್ಕ ಯಾರಿಗಾದ್ರೂ ಕೊಟ್ಟಿದಾರ? ಬ್ಲ್ಯಾಕ್ ಮನಿ ಇರೋದಲ್ಲೇ. ಅದನ್ನ ಯಾವತ್ತಾದ್ರೂ ED, IT, CBI ರೇಡ್ ಮಾಡಿದ್ಯಾ? ಈ ಹಣ ಯಾರಿಗೋಸ್ಕರ ಉಪಯೋಗ ಆಗ್ತಾ ಇದೆ? ಅವ್ರ ಸಂಘಟನೆ ಜಂಡಲ್ ವಾಲಲ್ಲಿ ನೋಡಿ, 700 ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಈ ಹಣ ಎಲ್ಲ ಎಲ್ಲಿಂದ ಬಂತು? ಆದ್ರಿಂದ ಇವ್ರು ಮಾಡ್ತಕ್ಕಂಥ ಕೆಲಸ ನೋಡಿದಾಗ ಇವರು, ನಾನು ಹೇಳಬೇಕಾದ್ರೆ ಒಂದೇ ವರ್ಡ್, ಕಾನೂನು ಬಾಹಿರವಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ದೇಶಭಕ್ತಿ ಅಂದ್ರೆ ಏನಂತ ಹೇಳಿ, ದೇಶಭಕ್ತಿ ಅಂತ RSS ನವರು ಯಾರು ಕೂಡ ದ್ವೇಷ ಭಕ್ತರು ಅಲ್ಲ. ಇವರೆಲ್ಲರೂ ದ್ವೇಷದ ಭಕ್ತರು. ಕಪ್ಪು ಹಣ ಇರೋದೇ RSS ನಲ್ಲಿ. RSS ವಿರುದ್ಧ BK ಹರಿಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ. ವಿಜಯದಶಮಿಗೆ ಕಬರ್ನಲ್ಲಿ RSSಗೆ ಹಣ ಕೊಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ. ಬೆಂಗಳೂರಿನಲ್ಲಿ RSS ವಿರುದ್ಧ BK ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ದೇಶಭಕ್ತಿ ಅಂದ್ರೆ ಏನಂತ ಹೇಳಿ, ದೇಶಭಕ್ತಿ ಅಂತ ಅದಕ್ಕೆ ಹೇಳಿದ್ದು ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಕ್ಕಂಥದ್ದು. ದೇಶಭಕ್ತಿ ಅಂದ್ರೆ ಅಶೋಕ ಸ್ತಂಭಕ್ಕೆ ಗೌರವ ಕೊಡ್ತಕ್ಕಂಥದ್ದು. ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು. ಈ ದೇಶದ ರಾಷ್ಟ್ರ ಗೀತೆಗೆ ಗೌರವ ಕೊಡ್ತಕ್ಕಂಥದ್ದು. ಈ 3ಕ್ಕೂ ಸಹ ಗೌರವ ಕೊಡೋದಿಲ್ಲ. 52 ವರ್ಷಗಳ ಕಾಲ ಇವರು ತ್ರಿವರ್ಣ ಧ್ವಜವನ್ನು ಆರಿಸೇ ಇಲ್ಲ ಅಂದ್ರೆ ಅದು ದೇಶಭಕ್ತರು ಅಂತ ಹೇಳಲಿಕ್ಕಾಗುತ್ತಾ? ಇವರು ದ್ವೇಷ ಭಕ್ತರು. ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಹಿಡಲಿಕ್ಕೆ ಬಹಳ ಸುಲಭ. ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಹಿಡಿದಿದ್ದಾರೆ ವಿನಃ ಇನ್ನು ಯಾವುದೇ ರೀತಿಯ ದೇಶಭಕ್ತಿ ತೋರಿಸಿಲ್ಲ. ಇವರು ಧರ್ಮಾಧಾರಿತ ರಾಜಕಾರಣ ಮಾಡಿಕೊಂಡು, ಯಾಕಂದ್ರೆ ನೇರವಾಗಿ ಬಂದಿದ್ರೆ ಇವರು ಅಧಿಕಾರಕ್ಕೆ ಬರ್ತಾ ಇಲ್ಲ, ಅದಕ್ಕೆ ಪರೋಕ್ಷವಾಗಿ RSS ಮೂಲಕ ಅಧಿಕಾರವನ್ನ ಹಿಡಿದಿದ್ದಾರೆ ಇವರು. ಆ ಹಣ, ಅವ್ರದ್ದು ಹಣದ ಕಲೆಕ್ಷನ್ ಹೆಂಗೆ ಅಂದ್ರೆ ಇದಾಗತ್ತೆ ನೋಡಿ, ವಿಜಯದಶಮಿ ಆಗ ಗುರು ಪೂಜೆ, ಗುರು ದಕ್ಷಿಣೆ ಅಂತ ಹೇಳಿ ಎಲ್ಲರೂ ಕವರ್ ಅಲ್ಲಿ ಹಾಕೊಡೋದು. ಅದರಲ್ಲಿ ಕೊಟ್ಟವನಿಗೆ ಮತ್ತೆ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ. 100 ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಲೆಕ್ಕ ಯಾರಿಗಾದ್ರೂ ಕೊಟ್ಟಿದಾರ? ಬ್ಲ್ಯಾಕ್ ಮನಿ ಇರೋದಲ್ಲೇ. ಅದನ್ನ ಯಾವತ್ತಾದ್ರೂ ED, IT, CBI ರೇಡ್ ಮಾಡಿದ್ಯಾ? ಈ ಹಣ ಯಾರಿಗೋಸ್ಕರ ಉಪಯೋಗ ಆಗ್ತಾ ಇದೆ? ಅವ್ರ ಸಂಘಟನೆ ಜಂಡಲ್ ವಾಲಲ್ಲಿ ನೋಡಿ, 700 ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಈ ಹಣ ಎಲ್ಲ ಎಲ್ಲಿಂದ ಬಂತು? ಆದ್ರಿಂದ ಇವ್ರು ಮಾಡ್ತಕ್ಕಂಥ ಕೆಲಸ ನೋಡಿದಾಗ ಇವರು, ನಾನು ಹೇಳಬೇಕಾದ್ರೆ ಒಂದೇ ವರ್ಡ್, ಕಾನೂನು ಬಾಹಿರವಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ದೇಶಭಕ್ತಿ ಅಂದ್ರೆ ಏನಂತ ಹೇಳಿ, ದೇಶಭಕ್ತಿ ಅಂತ RSS ನವರು ಯಾರು ಕೂಡ ದ್ವೇಷ ಭಕ್ತರು ಅಲ್ಲ. ಇವರೆಲ್ಲರೂ ದ್ವೇಷದ ಭಕ್ತರು. ಕಪ್ಪು ಹಣ ಇರೋದೇ RSS ನಲ್ಲಿ. RSS ವಿರುದ್ಧ BK ಹರಿಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ. ವಿಜಯದಶಮಿಗೆ ಕಬರ್ನಲ್ಲಿ RSSಗೆ ಹಣ ಕೊಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ. ಬೆಂಗಳೂರಿನಲ್ಲಿ RSS ವಿರುದ್ಧ BK ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ದೇಶಭಕ್ತಿ ಅಂದ್ರೆ ಏನಂತ ಹೇಳಿ, ದೇಶಭಕ್ತಿ ಅಂತ ಅದಕ್ಕೆ ಹೇಳಿದ್ದು ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಕ್ಕಂಥದ್ದು. ದೇಶಭಕ್ತಿ ಅಂದ್ರೆ ಅಶೋಕ ಸ್ತಂಭಕ್ಕೆ ಗೌರವ ಕೊಡ್ತಕ್ಕಂಥದ್ದು. ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು. ಈ ದೇಶದ ರಾಷ್ಟ್ರ ಗೀತೆಗೆ ಗೌರವ ಕೊಡ್ತಕ್ಕಂಥದ್ದು. ಈ 3ಕ್ಕೂ ಸಹ ಗೌರವ ಕೊಡೋದಿಲ್ಲ. 52 ವರ್ಷಗಳ ಕಾಲ ಇವರು ತ್ರಿವರ್ಣ ಧ್ವಜವನ್ನು ಆರಿಸೇ ಇಲ್ಲ ಅಂದ್ರೆ ಅದು ದೇಶಭಕ್ತರು ಅಂತ ಹೇಳಲಿಕ್ಕಾಗುತ್ತಾ? ಇವರು ದ್ವೇಷ ಭಕ್ತರು. ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಹಿಡಲಿಕ್ಕೆ ಬಹಳ ಸುಲಭ. ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಹಿಡಿದಿದ್ದಾರೆ ವಿನಃ ಇನ್ನು ಯಾವುದೇ ರೀತಿಯ ದೇಶಭಕ್ತಿ ತೋರಿಸಿಲ್ಲ. ಇವರು ಧರ್ಮಾಧಾರಿತ ರಾಜಕಾರಣ ಮಾಡಿಕೊಂಡು, ಯಾಕಂದ್ರೆ ನೇರವಾಗಿ ಬಂದಿದ್ರೆ ಇವರು ಅಧಿಕಾರಕ್ಕೆ ಬರ್ತಾ ಇಲ್ಲ, ಅದಕ್ಕೆ ಪರೋಕ್ಷವಾಗಿ RSS ಮೂಲಕ ಅಧಿಕಾರವನ್ನ ಹಿಡಿದಿದ್ದಾರೆ ಇವರು. ಆ ಹಣ, ಅವ್ರದ್ದು ಹಣದ ಕಲೆಕ್ಷನ್ ಹೆಂಗೆ ಅಂದ್ರೆ ಇದಾಗತ್ತೆ ನೋಡಿ, ವಿಜಯದಶಮಿ ಆಗ ಗುರು ಪೂಜೆ, ಗುರು ದಕ್ಷಿಣೆ ಅಂತ ಹೇಳಿ ಎಲ್ಲರೂ ಕವರ್ ಅಲ್ಲಿ ಹಾಕೊಡೋದು. ಅದರಲ್ಲಿ ಕೊಟ್ಟವನಿಗೆ ಮತ್ತೆ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ. 100 ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಲೆಕ್ಕ ಯಾರಿಗಾದ್ರೂ ಕೊಟ್ಟಿದಾರ? ಬ್ಲ್ಯಾಕ್ ಮನಿ ಇರೋದಲ್ಲೇ. ಅದನ್ನ ಯಾವತ್ತಾದ್ರೂ ED, IT, CBI ರೇಡ್ ಮಾಡಿದ್ಯಾ? ಈ ಹಣ ಯಾರಿಗೋಸ್ಕರ ಉಪಯೋಗ ಆಗ್ತಾ ಇದೆ? ಅವ್ರ ಸಂಘಟನೆ ಜಂಡಲ್ ವಾಲಲ್ಲಿ ನೋಡಿ, 700 ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಈ ಹಣ ಎಲ್ಲ ಎಲ್ಲಿಂದ ಬಂತು? ಆದ್ರಿಂದ ಇವ್ರು ಮಾಡ್ತಕ್ಕಂಥ ಕೆಲಸ ನೋಡಿದಾಗ ಇವರು, ನಾನು ಹೇಳಬೇಕಾದ್ರೆ ಒಂದೇ ವರ್ಡ್, ಕಾನೂನು ಬಾಹಿರವಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು.
ದೇಶಭಕ್ತಿ ಅಂದ್ರೆ ಏನಂತ ಹೇಳಿ, ದೇಶಭಕ್ತಿ ಅಂತ ಅದಕ್ಕೆ